नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 24/11/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 23/6/1968. ಓಂ ನಮಃ ಶಿವಾಯ. ತಿಳುವಳಿಕೆಯುಳ್ಳ ಮಕ್ಕಳು. ಅನೇಕ ಮಕ್ಕಳು ಪತ್ರಿಕೆಗಳನ್ನು ಓದುತ್ತಾರೆ, ಅದರಲ್ಲಿ ಒಳ್ಳೊಳ್ಳೆಯ ಮಾತೆಯರ ಚಿತ್ರಗಳನ್ನು ನೋಡುತ್ತಾರೆ. ಆಗ ವೃತ್ತಿ ಆ ಕಡೆಗೆ ಹೋಗುತ್ತದೆ. ಇವರು ಬಹಳ ಒಳ್ಳೆಯವರು, ಸುಂದರವಾಗಿದ್ದಾರೆ, ಬುದ್ಧಿಯಲ್ಲಿ ಬಂತಲ್ಲವೇ? ವಾಸ್ತವದಲ್ಲಿ ಈ ವಿಚಾರವೂ ಕೂಡ ಬರಬಾರದು. ತಂದೆ ಹೇಳುತ್ತಾರೆ, ಈ ಜಗತ್ತೇ ಸಮಾಪ್ತಿಯಾಗಲಿದೆ. ಆದ್ದರಿಂದ ಈಗ ನೀವು ಎಲ್ಲವನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಓಂ ನಮಃ ಶಿವಾಯ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಯಾರು ಕಡಿಮೆ ತಿಳಿದುಕೊಂಡಿರುತ್ತಾರೋ ಅವರಿಗೆ ತಿಳಿಸಲಾಗುತ್ತದೆ. ತಿಳಿಯುತ್ತಲೇ ಇದ್ದಾರೆ. ಕೆಲವರು ಬಹಳ ತಿಳುವಳಿಕೆಯುಳ್ಳವರಾಗುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ಈ ಬಾಬಾ ವಂಡರ್ಫುಲ್ ಆಗಿದ್ದಾರೆ. ನೀವು ಇಲ್ಲಿ ಕುಳಿತಿದ್ದರೂ ಸಹ ಒಳಗೊಳಗೆ ತಿಳಿಯುತ್ತೀರಿ, ಇವರು ನಮ್ಮ ಬೇಹದ್ದಿನ ತಂದೆಯೂ ಆಗಿದ್ದಾರೆ, ಬೇಹದ್ದಿನ ಟೀಚರ್ ಕೂಡ ಆಗಿದ್ದಾರೆ. ಬೇಹದ್ದಿನ ಶಿಕ್ಷಣವನ್ನು ನೀಡುತ್ತಾರೆ. ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಸ್ಟೂಡೆಂಟ್ಗಳ ಬುದ್ಧಿಯಲ್ಲಿ ಇರಬೇಕಲ್ಲವೇ? ನಂತರ ನಾವು ಜೊತೆಯಲ್ಲಿ ಖಂಡಿತವಾಗಿಯೂ ಕರೆದುಕೊಂಡು ಹೋಗುತ್ತೇವೆ. ತಂದೆಗೆ ತಿಳಿದಿದೆ, ಇದು ಹಳೆಯ ಚೀಚಿ ದುನಿಯಾ ಆಗಿದೆ. ಇದರಿಂದ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು. ಎಲ್ಲಿಗೆ? ಮನೆಗೆ. ಹೇಗೆ ಕನ್ಯೆಯು ಮದುವೆಯಾದಾಗ ಗಂಡನ ಮನೆಯವರು ಕನ್ಯೆಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಾರಲ್ಲವೇ? ಈಗ ನೀವು ಇಲ್ಲಿ ಕುಳಿತಿದ್ದೀರಿ. ಬಾಬಾ ತಿಳಿಯುತ್ತಾರೆ, ಮಕ್ಕಳಿಗೆ ಒಳಗೊಳಗೆ ಖಂಡಿತ ಬರುತ್ತಿರಬಹುದು, ನಮ್ಮ ಬೇಹದ್ದಿನ ತಂದೆಯೂ ಆಗಿದ್ದಾರೆ. ಬೇಹದ್ದಿನ ಶಿಕ್ಷಣವನ್ನು ನೀಡುತ್ತಾರೆ. ಬಹಳ ದೊಡ್ಡ ಶಿಕ್ಷಣವನ್ನು ನೀಡುತ್ತಾರೆ. ಎಷ್ಟು ದೊಡ್ಡ ತಂದೆಯೋ ಅಷ್ಟು ದೊಡ್ಡ ಬೇಹದ್ದಿನ ಶಿಕ್ಷಣವನ್ನು ನೀಡುತ್ತಾರೆ. ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವು ಬಹಳ ಮಕ್ಕಳ ಬುದ್ಧಿಯಲ್ಲಿದೆ. ತಿಳಿದಿದ್ದೀರಿ, ತಂದೆಯು ಈ ಚೀಚಿ ಜಗತ್ತಿನಿಂದ ನಮ್ಮೆಲ್ಲರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಇದನ್ನು ಒಳಗೊಳಗೆ ನೆನಪು ಮಾಡುವುದೇ ಮನ್ಮನಾಭವ ಆಗಿದೆ. ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿ ಇದೇ ನೆನಪಿರಲಿ. ವಂಡರ್ಫುಲ್ ವಸ್ತುವನ್ನು ನೆನಪಿಸಿಕೊಳ್ಳಬೇಕಲ್ಲವೇ? ನಿಮಗೆ ಗೊತ್ತಿದೆ, ಚೆನ್ನಾಗಿ ಓದುವುದರಿಂದ ನಾವು ಮತ್ತೆ ವಿಶ್ವದ ಮಾಲೀಕರಾಗುತ್ತೇವೆ. ಇದು ಖಂಡಿತವಾಗಿಯೂ ಬುದ್ಧಿಯಲ್ಲಿ ನಡೆಯಬೇಕು. ಮೊದಲು ತಂದೆಯನ್ನು ನೆನಪು ಮಾಡಬೇಕು. ಟೀಚರ್ ನಂತರ ಸಿಗುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ನಮ್ಮ ಬೇಹದ್ದಿನ ಆತ್ಮಿಕ ತಂದೆಯಾಗಿದ್ದಾರೆ. ಸಹಜವಾಗಿ ನೆನಪು ಮಾಡಲು ಬಾಬಾ ಯುಕ್ತಿಗಳನ್ನು ಹೇಳುತ್ತಲೇ ಇರುತ್ತಾರೆ. ಒಬ್ಬನನ್ನೇ ನೆನಪು ಮಾಡಿರಿ. ಈ ನೆನಪಿನಿಂದ ಅರ್ಧಕಲ್ಪದ ವಿಕರ್ಮಗಳು ವಿನಾಶವಾಗುತ್ತವೆಯೋ? ಪಾವನರಾಗಲು ನೀವು ಜನ್ಮ ಜನ್ಮಾಂತರಗಳಿಂದ ಭಕ್ತಿ, ಜಪ, ತಪ ಇತ್ಯಾದಿಗಳನ್ನು ಬಹಳಷ್ಟು ಮಾಡಿದ್ದೀರಿ. ಮಂದಿರಗಳಿಗೆ ಹೋಗುತ್ತಾರೆ, ಭಕ್ತಿ ಮಾಡುತ್ತಾರೆ. ನಾವು ಪರಂಪರೆಯಿಂದ ಮಾಡುತ್ತಾ ಬಂದಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ. ಶಾಸ್ತ್ರಗಳು ಯಾವಾಗ ರಚನೆಯಾದವು? ಪರಂಪರೆಯಿಂದ ಎನ್ನುತ್ತಾರೆ. ಮನುಷ್ಯರಿಗೆ ಏನೂ ತಿಳಿದಿಲ್ಲ. ಸತ್ಯಯುಗದಲ್ಲಿ ಶಾಸ್ತ್ರಗಳಿರುವುದೇ ಇಲ್ಲ. ನೀವು ಮಕ್ಕಳು ಆಶ್ಚರ್ಯಪಡಬೇಕು. ತಂದೆಯ ಹೊರತು ಬೇರೆ ಯಾರೂ ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ. ಇವರು ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರು ಕೂಡ ಆಗಿದ್ದಾರೆ. ನಮ್ಮ ಈ ತಂದೆಗೆ ತಾಯಿ ತಂದೆ ಇಲ್ಲ. ಶಿವಬಾಬಾ ಯಾರ ಮಗು ಎಂದು
ಯಾರೂ ಹೇಳಲು ಸಾಧ್ಯವಿಲ್ಲ. ಈ ಮಾತುಗಳು ಬುದ್ಧಿಯಲ್ಲಿ ಗಳಿಗೆ ಗಳಿಗೆಯೂ ನೆನಪಿದ್ದರೆ ಇದೇ ಮನ್ಮನಾಭವ ಆಗಿದೆ. ಟೀಚರ್ ಓದಿಸುತ್ತಾರೆ, ಆದರೆ ತಾವೆಲ್ಲಿಂದಲೂ ಓದಿಲ್ಲ. ಅವರು ಸ್ವಯಂ ನಾಲೆಡ್ಜ್ಫುಲ್ ಆಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಚೈತನ್ಯರಾಗಿದ್ದಾರೆ. ಜ್ಞಾನ ಸಾಗರರಾಗಿದ್ದಾರೆ. ಚೈತನ್ಯರಾಗಿರುವುದರಿಂದ ಎಲ್ಲವನ್ನೂ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾನು ಯಾವ ಶರೀರದಲ್ಲಿ ಪ್ರವೇಶಿಸಿದ್ದೇನೆ ಇವರ ಮೂಲಕ ನಾನು ನಿಮಗೆ ಆದಿಯಿಂದ ಹಿಡಿದು ಈ ಸಮಯದವರೆಗೆ ಎಲ್ಲ ರಹಸ್ಯಗಳನ್ನು ತಿಳಿಸುತ್ತೇನೆ. ಅಂತ್ಯದ ಬಗ್ಗೆ ನಂತರ ಹೇಳುತ್ತೇನೆ. ಆ ಸಮಯದಲ್ಲಿ ನಿಮಗೂ ತಿಳಿಯುತ್ತದೆ. ಈಗ ಅಂತ್ಯವು ಬರುತ್ತಿದೆ. ಕರ್ಮಾತೀತ ಸ್ಥಿತಿಯನ್ನು ಕೂಡ ನಂಬರ್ ವಾರ್ ತಲುಪುತ್ತೀರಿ. ನೀವು ಅದರ ಚಿಹ್ನೆಗಳನ್ನು ಕೂಡ ನೋಡುತ್ತೀರಿ. ಹಳೆಯ ಸೃಷ್ಟಿಯ ವಿನಾಶವಾಗಲೇಬೇಕು. ಇದನ್ನು ಅನೇಕ ಬಾರಿ ನೋಡಿದ್ದೀರಿ ಮತ್ತು ನೋಡುತ್ತಲೇ ಇರುತ್ತೀರಿ. ಕಲ್ಪದ ಹಿಂದೆ ಓದಿದಂತೆಯೇ ಈಗಲೂ ಓದುತ್ತಿದ್ದೀರಿ. ರಾಜ್ಯವನ್ನು ತೆಗೆದುಕೊಂಡಿರಿ, ನಂತರ ಕಳೆದುಕೊಂಡಿರಿ, ಈಗ ಮತ್ತೆ ತೆಗೆದುಕೊಳ್ಳುತ್ತಿದ್ದೀರಿ. ತಂದೆ ಮತ್ತೆ ಓದಿಸುತ್ತಿದ್ದಾರೆ. ಎಷ್ಟೊಂದು ಸಹಜವಾಗಿದೆ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಸತ್ಯವಾಗಿಯೂ ವಿಶ್ವದ ಮಾಲೀಕರಾಗಿದ್ದೆವು. ಮತ್ತೆ ಬಾಬಾ ಬಂದು ನಮಗೆ ಅದೇ ಜ್ಞಾನವನ್ನು ನೀಡುತ್ತಿದ್ದಾರೆ. ಬಾಬಾ ಸಲಹೆ ಕೊಡುತ್ತಾರೆ, ಈ ರೀತಿ ಒಳಗೊಳಗೆ ನಡೆಯಬೇಕು. ಬಾಬಾ ನಮ್ಮ ತಂದೆಯೂ ಹೌದು, ಟೀಚರ್ ಕೂಡ ಹೌದು. ಟೀಚರನ್ನು ಎಂದಾದರೂ ಮರೆಯಲು ಸಾಧ್ಯವೇ? ಟೀಚರ್ ಮೂಲಕವೇ ಓದುತ್ತಲೇ ಇರುತ್ತಿರುತ್ತಾರಲ್ಲವೇ? ಕೆಲವು ಮಕ್ಕಳಿಂದ ಮಾಯೆ ಬಹಳನೇ ತಪ್ಪು ಮಾಡಿಸುತ್ತದೆ. ಒಮ್ಮೆಲೆ ಕಣ್ಣುಗಳಿಗೆ ಮಂಕು ಕವಿದಂತೆ ಮಾಡುತ್ತದೆ. ಅವರು ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಮಾಯೆ ಅಷ್ಟು ತಪ್ಪಿನಲ್ಲಿ ಕೆಡವಿ ಬಿಡುತ್ತದೆ. ಶಿಕ್ಷಣವೇ ಮುಖ್ಯವಾಗಿದೆ. ಅದನ್ನು ಯಾರು ಬಿಡುತ್ತಾರೆ? ತಂದೆಯ ಮಕ್ಕಳು. ನೀವು ಮಕ್ಕಳಿಗೆ ಒಳಗೊಳಗೆ ಎಷ್ಟು ಖುಷಿ ಇರಬೇಕು. ಬಾಬಾ ಪ್ರತಿಯೊಂದು ಮಾತಿನ ನಾಲೆಡ್ಜನ್ನು ಸಹ ನೀಡುತ್ತಾರೆ. ಯಾವುದು ಕಲ್ಪಕಲ್ಪವೂ ನೀಡುತ್ತಾರೆ. ತಂದೆ ಹೇಳುತ್ತಾರೆ, ಕನಿಷ್ಠ ಈ ರೀತಿಯಾದರೂ ನನ್ನನ್ನು ತಂದೆಯನ್ನು ನೆನಪು ಮಾಡಿರಿ. ಕಲ್ಪಕಲ್ಪವು ನೀವೇ ತಿಳಿದುಕೊಳ್ಳುತ್ತೀರಿ ಮತ್ತು ಧಾರಣೆ ಮಾಡಿಕೊಳ್ಳುತ್ತೀರಿ. ಅವರಿಗೆ ತಂದೆಯಂತೂ ಯಾರೂ ಇಲ್ಲ. ಅವರೇ ಬೇಹದ್ದಿನ ತಂದೆಯಾಗಿದ್ದಾರೆ. ಅದ್ಭುತ ಮಾತಾಯಿತಲ್ಲವೇ? ನನಗೆ ಯಾರಾದರೂ ತಂದೆ ಇದ್ದಾರೆಯೇ? ನೀವೇ ತಿಳಿಸಿ. ಶಿವಬಾಬಾ ಯಾರ ಮಗು? ಮಕ್ಕಳಿಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ಈ ಶಿಕ್ಷಣ ಕೂಡ ವಂಡರ್ಫುಲ್ ಆಗಿದೆ. ಇದನ್ನು ಈ ಸಮಯ ಹೊರತು ಬೇರೊಂದು ಸಮಯದಲ್ಲಿ ಓದಲು ಸಾಧ್ಯವಿಲ್ಲ. ಮತ್ತು ಕೇವಲ ನೀವು ಬ್ರಾಹ್ಮಣರೇ ಓದುತ್ತೀರಿ. ಮತ್ತು ಇದು ಕೂಡ ತಿಳಿದಿದೆ, ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಪಾವನರಾಗುತ್ತೇವೆ. ಇಲ್ಲದಿದ್ದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಗರ್ಭ ಜೈಲಿನಲ್ಲಿ ಬಹಳ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಅಲ್ಲಿ ಸಭೆ ಸೇರುತ್ತದೆ. ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಸಾಕ್ಷಾತ್ಕಾರವಿಲ್ಲದೆ ಯಾರಿಗೂ ಶಿಕ್ಷೆ ನೀಡಲು ಸಾಧ್ಯವಿಲ್ಲ. ನಮಗೆ ಈ ಶಿಕ್ಷೆ ಏಕೆ ಸಿಗುತ್ತಿದೆ ಎಂದು ಯಾರೂ ಗೊಂದಲಕ್ಕೊಳಗಾಗಬಾರದು. ತಂದೆಗೆ ತಿಳಿದಿರುತ್ತದೆ, ಇವರು ಇಂತಿಂತಹ ಪಾಪ ಮಾಡಿದ್ದಾರೆ, ಇಂತಿಂತಹ ತಪ್ಪು ಮಾಡಿದ್ದಾರೆ. ಎಲ್ಲರಿಗೂ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಸಾಕ್ಷಾತ್ಕಾರವಿಲ್ಲದೆ ಶಿಕ್ಷೆ ನೀಡುವುದು ಕಾನೂನಿನ ವಿರುದ್ಧವಾಗಿದೆ. ಆ ಸಮಯದಲ್ಲಿ ಎಲ್ಲ ಜನ್ಮಗಳ ಶಿಕ್ಷೆ ಸಿಗುತ್ತಿದೆ ಎನಿಸುತ್ತದೆ. ಹಾಗಾಗಿ ಎಲ್ಲ ಜನ್ಮಗಳ ಮರ್ಯಾದೆ ಹೋದಂತಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪುರುಷಾರ್ಥವನ್ನು ಚೆನ್ನಾಗಿ ಮಾಡಬೇಕು. ಸ್ವರ್ಗಕ್ಕೆ
ಎಲ್ಲರೂ ಹೋಗುತ್ತಾರೆ. ಆದರೆ ಶಿಕ್ಷೆ ಅನುಭವಿಸಿದರೆ ಉನ್ನತ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಶ್ರೀಮತದಂತೆ ಪುರುಷಾರ್ಥ ಮಾಡಬೇಕು. 16 ಕಲಾ ಸಂಪೂರ್ಣರಾಗಲು ನೆನಪಿನ ಪರಿಶ್ರಮ ಮಾಡಬೇಕು. ನಾವು ಯಾರಿಗೂ ದುಃಖವನ್ನಂತೂ ನೀಡುತ್ತಿಲ್ಲವಲ್ಲ ಎಂದು ನೋಡಿಕೊಳ್ಳಬೇಕು. ಸುಖದಾತ ತಂದೆಯ ಮಕ್ಕಳಲ್ಲವೇ ನಾವು? ಬಹಳ ಸಿಹಿಯಾಗಬೇಕು. ಈ ಶಿಕ್ಷಣವೇ ನಿಮ್ಮ ಜೊತೆ ಬರುವುದು. ಶಿಕ್ಷಣದಿಂದಲೇ ಮನುಷ್ಯರು ವಕೀಲರು, ಇಂಜಿನಿಯರ್ ಇತ್ಯಾದಿಯಾಗುತ್ತಾರೆ. ತಂದೆಯ ಈ ನಾಲೆಡ್ಜ್ ಸಂಪೂರ್ಣವಾಗಿ ವಿಶಿಷ್ಟವಾಗಿದೆ ಮತ್ತು ಬಹಳ ಸರಳವೂ ಆಗಿದೆ. ಮತ್ತು ಇದು ಪಾಂಡವ ಸರ್ಕಾರ ಅಹಿಂಸೆಯದ್ದಾಗಿದೆ. ನಿಮ್ಮ ಹೊರತು ಬೇರೆ ಯಾರೂ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಈ ಶಿಕ್ಷಣ ಸಹ ವಂಡರ್ಫುಲ್ ಆಗಿದೆ. ಆತ್ಮವೇ ಓದುತ್ತದೆ, ನಮ್ಮ ಆತ್ಮ ಕೇಳುತ್ತದೆ, ಆತ್ಮವೇ ಹೇಳುತ್ತದೆ. ತಂದೆ ಪದೇ ಪದೇ ತಿಳಿಸುತ್ತಾರೆ, ಶಿಕ್ಷಣವನ್ನು ಎಂದಿಗೂ ಬಿಡಬೇಡಿ, ಮಾಯೆ ಬಿಡಿಸಿಬಿಡುತ್ತದೆ. ತಂದೆ ಹೇಳುತ್ತಾರೆ, ಹೀಗೆ ಮಾಡಬೇಡಿ, ಓದನ್ನು ಬಿಡಬೇಡಿ, ಅಂದರೆ ಶಿಕ್ಷಣವನ್ನು ಮುರುಳಿ ಕೇಳುವುದನ್ನು ಬಿಡಬೇಡಿ. ಬಾಬಾರ ಬಳಿ ರಿಪೋರ್ಟ್ ಬರುತ್ತದಲ್ಲವೇ, ರಿಜಿಸ್ಟರ್ನಿಂದಲೂ ತಿಳಿಯುತ್ತದೆ ಇವರು ಎಷ್ಟು ದಿನ ಅಬ್ಸೆಂಟ್ ಆಗಿದ್ದಾರೆ, ಗೈರು ಹಾಜರಾಗಿದ್ದಾರೆ ಎಂದು ಸರಾಸರಿಯಾಗಿ ತಿಳಿದು ಹೋಗುತ್ತದೆ. ಇಂತಿಂಥವರು 12 ತಿಂಗಳು ಗೈರು ಹಾಜರಾಗಿದ್ದರು, ಕೆಲವರು 2-3 ವರ್ಷ ಆಬ್ಸೆಂಟ್ ಆಗಿದ್ದರು. ಓದುವುದನ್ನು ಬಿಟ್ಟರೆ ತಂದೆಯನ್ನು ಮರೆತು ಬಿಡುತ್ತಾರೆ. ವಾಸ್ತವದಲ್ಲಿ ಇದು ಮರೆಯುವ ವಸ್ತುವಲ್ಲ. ಇವರು ವಂಡರ್ಫುಲ್ ತಂದೆಯಾಗಿದ್ದಾರೆ. ತಂದೆಗೆ ಗೊತ್ತಿದೆ, ಈ ಬ್ರಹ್ಮನೇ 84 ಜನ್ಮಗಳ ಚಕ್ರವನ್ನು ತಿರುಗುವವರು. ತತತ್ವಂ. ನೀವು ಇವರ ಜೊತೆ ಇರುತ್ತೀರಿ, ಈ ರೀತಿ ತಿಳಿಯುತ್ತೀರಿ ಕೂಡ. ಇದು ಒಂದು ಆಟವಿದ್ದಂತೆ. ಆಟದ ಮಾತನ್ನು ಯಾರಿಗಾದರೂ ಹೇಳಿದರೆ ಬೇಗ ನೆನಪಿನಲ್ಲಿ ಉಳಿದು ಬಿಡುತ್ತದೆ, ಅದನ್ನು ಎಂದಿಗೂ ಮರೆಯುವುದಿಲ್ಲ. ಇವರು ತಮ್ಮ ಅನುಭವವನ್ನೂ ಸಹ ಕೇಳುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯದ ವಿಚಾರಗಳಿದ್ದವು. ಜಗತ್ತಿನಲ್ಲಿ ದುಃಖವಿದೆ ಎನ್ನುತ್ತಿದ್ದರು. ಈಗ ನಮ್ಮ ಬಳಿ ಕೇವಲ 10,000 ಇದ್ದರೆ ನಂತರ 50 ರು ಬಡ್ಡಿ ಸಿಗುತ್ತದೆ, ಅಷ್ಟು ಸಾಕು, ನಾವು ಸ್ವತಂತ್ರವಾಗಿರುತ್ತೇವೆ. ಮನೆ ಮಠ ನಿಭಾಯಿಸುವುದಂತೂ ಕಷ್ಟ, ಸರಿ. ನಂತರ ಸೌಭಾಗ್ಯ ಸುಂದರಿ ಎಂಬ ಒಂದು ಸಿನಿಮಾ ನೋಡಿದೆ, ಅಷ್ಟಕ್ಕೆ ವೈರಾಗ್ಯದ ಎಲ್ಲ ಮಾತುಗಳು ಮುರಿದು ಹೋದವು. ಮದುವೆಯಾಗಬೇಕು ಎಂದು, ಹೀಗೆ ಮಾಡಬೇಕು ಎಂಬ ವಿಚಾರ ಬಂತು. ಮಾಯೆಯ ಒಂದೇ ಪೆಟ್ಟು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತು. ಬ್ರಹ್ಮಬಾಬಾ ತಮ್ಮ ಜೀವನದ ಉದಾಹರಣೆನ ಅಂದರೆ ಅನುಭವನ ಹೇಳ್ತಾ ಇದ್ದಾರೆ. ಹಳ್ಳಿಯ ಹುಡುಗನಾಗಿದ್ದಾರಲ್ಲವೇ, ಹಾಗಾಗಿ ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ಈಗ ಈ ಜಗತ್ತೇ ನರಕವಾಗಿದೆ ಮತ್ತು ಅದರಲ್ಲಿ ಈ ನಾಟಕವು ನರಕವಾಗಿದೆ. ಇದನ್ನು ನೋಡುವುದರಿಂದಲೇ ಎಲ್ಲ ವೃತ್ತಿಗಳು ಕೆಟ್ಟು ಹೋಗುತ್ತವೆ, ಸಂಕಲ್ಪಗಳು ಹಾಳಾಗ್ತವೆ. ಪತ್ರಿಕೆಗಳನ್ನು ಓದುತ್ತಾರೆ, ಅದರಲ್ಲಿ ಒಳ್ಳೊಳ್ಳೆಯ ಮಾತೆಯರ ಚಿತ್ರಗಳನ್ನು ನೋಡುತ್ತಾರೆ. ಆಗ ವೃತ್ತಿ ಆ ಕಡೆಗೆ ಹೋಗುತ್ತದೆ. ಇವರು ಬಹಳ ಒಳ್ಳೆಯವರು, ಸುಂದರವಾಗಿದ್ದಾರೆ, ಬುದ್ಧಿಯಲ್ಲಿ ಬಂತಲ್ಲವೇ. ವಾಸ್ತವದಲ್ಲಿ ಈ ವಿಚಾರವೂ ಕೂಡ ಬರಬಾರದು. ತಂದೆ ಹೇಳುತ್ತಾರೆ, ಈ ಜಗತ್ತೇ ಸಮಾಪ್ತಿಯಾಗಲಿದೆ. ಆದ್ದರಿಂದ ಈಗ ನೀವು ಎಲ್ಲವನ್ನೂ ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಇಂತಹ ಚಿತ್ರಗಳನ್ನೇಕೆ ನೋಡುತ್ತೀರಿ? ಈ ಎಲ್ಲ ಮಾತುಗಳು ವೃತ್ತಿಯನ್ನು ಕೆಳಗೆ ತೆಗೆದುಕೊಂಡು ಹೋಗುತ್ತವೆ. ನೀವು ಏನು ನೋಡುತ್ತೀರೋ ಅದೆಲ್ಲವೂ ಸಮಾಧಿಯಾಗಲಿದೆ. ಕಣ್ಣುಗಳಿಂದ ಏನು ನೋಡುತ್ತೀರೋ ಅದನ್ನು ನೆನಪು ಮಾಡಬೇಡಿರಿ. ಇವೆಲ್ಲದರಿಂದ ಮಮತ್ವವನ್ನು ಅಳಿಸಿಬಿಡಿ.
ಈ ಎಲ್ಲ ಶರೀರಗಳಂತೂ ಚೀಚಿ ಹಳೆಯದಾಗಿವೆ. ಆತ್ಮವು ಶುದ್ಧವಾಗಿದೆ ನಿಜ, ಆದರೆ ಶರೀರ ಅಂತೂ ಚೀಚಿ ಆಗಿದೆಯಲ್ಲವೇ? ಇದರ ಕಡೆಗೆ ಗಮನವನ್ನೇಕೆ ಕೊಡಬೇಕು? ಒಬ್ಬ ತಂದೆಯನ್ನೇ ನೋಡಬೇಕು. ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಗುರಿ ಬಹಳ ಎತ್ತರದಲ್ಲಿದೆ. ವಿಶ್ವದ ಮಾಲೀಕರಾಗಲು ಯಾರು ಪ್ರಯತ್ನವನ್ನು ಮಾಡುವುದಿಲ್ಲ, ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಮಾಯೆಯ ಪ್ರಭಾವವೇನು ಕಡಿಮೆ ಇಲ್ಲ. ಸೈನ್ಸ್ನವರ ಬುದ್ಧಿ ಎಷ್ಟು ನಡೆಯುತ್ತದೆ? ನಿಮ್ಮದು ಸೈಲೆನ್ಸ್ ಆಗಿದೆ. ಎಲ್ಲರೂ ಮುಕ್ತಿಯನ್ನು ಪಡೆಯಬೇಕೆಂದು ಬಯಸುತ್ತಾರೆ. ನಿಮ್ಮ ಗುರಿ ಜೀವನ್ಮುಕ್ತಿಯಾಗಿದೆ. ಇದನ್ನು ತಂದೆ ತಿಳಿಸಿದ್ದಾರೆ. ನಿಮ್ಮ ಸನ್ಯಾಸಿ ಗುರುಗಳಿದ್ದರು, ಆದರೆ ಅವರೂ ಸಹ ನಾಲೆಡ್ಜ್ ನೀಡಲು ಸಾಧ್ಯವಾಗಲಿಲ್ಲ. ವಿವೇಕವೂ ಸಹ ಹೇಳುತ್ತದೆ, ಅವರು ಯಾರಿಗೂ ತಿಳಿಸಲು ಸಾಧ್ಯವಾಗಲಿಲ್ಲ. ಗೃಹಸ್ಥದಲ್ಲಿ ಇದ್ದು ಪವಿತ್ರರಾಗಬೇಕು, ರಾಜ್ಯವನ್ನು ತೆಗೆದುಕೊಳ್ಳಬೇಕು ಎಂದು ಅವರು ಈ ರೀತಿ ಹೇಳಲು ಸಾಧ್ಯವಿಲ್ಲ. ಅಂದರೆ ಪವಿತ್ರರಾಗಿರಬೇಕು ಅಂತ ಹೇಳಲು ಸಾಧ್ಯವಿಲ್ಲ. ಭಕ್ತಿಯಲ್ಲಿ ಮನುಷ್ಯರು ಬಹಳ ಸಮಯ ವ್ಯರ್ಥ ಮಾಡುತ್ತಾರೆ. ನಾವೆಷ್ಟು ತಪ್ಪುಗಳನ್ನು ಮಾಡಿದ್ದೇವೆಂದು ನಿಮಗೂ ಗೊತ್ತಾಗುತ್ತದೆ. ತಪ್ಪುಗಳನ್ನು ಮಾಡುತ್ತಾ ಮಾಡುತ್ತಾ ಬುದ್ಧಿಹೀನರಾಗುತ್ತಾರೆ. ಇದು ನಿಮಗೆ ಗೊತ್ತಿದೆ. ಈ ಕೊನೆಯ ಜನ್ಮ 100% ಬುದ್ಧಿಹೀನ ಆಗುವುದು ಆಗಿದೆ. ಸಂಪೂರ್ಣವಾಗಿ ಕಲ್ಲು ಬುದ್ಧಿಹೀನರು ಆಗಿದ್ದಾರೆ. ಒಳಗೊಳಗೆ ವಿಚಾರ ಬರುತ್ತದೆ. ಇದಂತೂ ಬಹಳ ವಂಡರ್ಫುಲ್ ನಾಲೆಡ್ಜ್ ಆಗಿದೆ. ಇದರಿಂದ ನಾವು ಏನಿದ್ದವರು ಏನಾಗುತ್ತೇವೆ? ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಈಗ ಆಗುತ್ತೀರಿ. ಯಾವಾಗ ತಿಳಿಯುತ್ತೀರೋ ಆಗ ಖುಷಿಯ ಮಟ್ಟವೂ ಏರುತ್ತದೆ. ನಾವು ಸತೋಪ್ರಧಾನರಿಂದ ತಮೋಪ್ರಧಾನಕ್ಕೆ ಹೇಗೆ ಬಂದೆವು? ನಂತರ ಸತೋಪ್ರಧಾನರನ್ನಾಗಿ ಮಾಡಲು ಬಾಬಾ ಎಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ನೀವಿಲ್ಲಿ ಕುಳಿತಿದ್ದೀರಿ. ಕೇವಲ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿರಿ. ಬಾಬಾ ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರಿಗೆ ತಂದೆ ಇಲ್ಲ. ಅವರು ಟೀಚರ್ ಆಗಿದ್ದಾರೆ, ಆದರೆ ಅವರಿಗೆ ಟೀಚರ್ ಇಲ್ಲ. ಹಾಗಾದರೆ ಇದನ್ನು ಎಲ್ಲಿಂದ ಕಲಿತರು ಎಂದು ಹೇಳುತ್ತಾರೆ. ಕೆಲವರು ಆಶ್ಚರ್ಯಪಡುತ್ತಾರಲ್ಲವೇ? ಅನೇಕರು ತಿಳಿದುಕೊಳ್ಳುತ್ತಾರೆ, ಇವರು ಯಾರೋ ಗುರುವಿನಿಂದ ಕಲಿಯುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಒಂದು ವೇಳೆ ಗುರುವಿನಿಂದ ಕಲಿತಿದ್ದರೆ ಗುರುವಿಗೆ ಬೇರೆ ಶಿಷ್ಯರು ಇರುತ್ತಾರಲ್ಲವೇ? ಕೇವಲ ಒಬ್ಬರೇ ಶಿಷ್ಯರಿದ್ದಾರೇನೋ? ಗುರುಗಳಿಗೆ ಬಹಳಷ್ಟು ಶಿಷ್ಯರಿರುತ್ತಾರೆ. ಆಗಾಂಕ ಗುರುಗಳಿಗೆ ನೋಡಿ ಎಷ್ಟು ಶಿಷ್ಯರಿದ್ದಾರೆ. ಗುರುವಿಗಾಗಿ ಒಳಗೊಳಗೆ ಎಷ್ಟಿರುತ್ತದೆ? ಅವರನ್ನು ವಜ್ರಗಳಲ್ಲಿ ತೂಗುತ್ತಾರೆ. ನೀವು ಇಂತಹ ಸದ್ಗುರುವನ್ನು ಯಾವುದರಲ್ಲಿ ತೂಗಿಸುತ್ತೀರಿ? ಅವರು ಏನು ಮಾಡುತ್ತಿದ್ದರು? ಏನೂ ಇಲ್ಲ. ಇವರು ಬೇಹದ್ದಿನ ಸುಪ್ರೀಂ ಗುರು ಆಗಿದ್ದಾರೆ. ಶಿವಬಾಬಾರನ್ನು ನೀವು ಯಾವುದರಲ್ಲಿ ತೂಗುತ್ತೀರಿ? ಅವರ ತೂಕವೆಷ್ಟು? ಒಂದು ವಜ್ರವನ್ನೂ ಹಾಕಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಬಿಂದುವಾಗಿದ್ದಾರೆ. ಆ ಗುರುಗಳಂತೂ ಏನನ್ನೂ ಮಾಡುವುದಿಲ್ಲ ಮತ್ತು ಕೆಳಗೆ ಬೀಳಿಸುತ್ತಲೇ ಇರುತ್ತಾರೆ. ಆ ತಂದೆಯು ನಿಮ್ಮನ್ನು ಎಷ್ಟು ಎತ್ತರಕ್ಕೆ ಏರಿಸುತ್ತಾರೆ. ಇಂತಹ ಮಾತುಗಳನ್ನು ನೀವು ಮಕ್ಕಳು ವಿಚಾರ ಮಾಡಬೇಕು. ಇದಂತೂ ಬಹಳ ಸೂಕ್ಷ್ಮ ಮಾತಾಗಿದೆ. ಎಲ್ಲರೂ ಹೇ ಈಶ್ವರ, ಹೇ ಭಗವಂತ ಎಂದು ಹೇಳುತ್ತಲೇ ಇರುತ್ತಾರೆ. ಆದರೆ ಅವರು ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಗುರು ಕೂಡ ಆಗಿದ್ದಾರೆ ಎಂದು ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಇವರ ಮುಖವನ್ನು ನೋಡಲು ಸಾಧ್ಯವಾಗಲೆಂದು ಸಾಧಾರಣ ರೀತಿಯಲ್ಲಿ ಕುಳಿತಿದ್ದಾರೆ. ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ? ಈ ಸಹಯೋಗಿ ಮಕ್ಕಳಿಲ್ಲದೆ ಸ್ಥಾಪನೆ ಮಾಡಲು ಸಾಧ್ಯವೇ?
ಹೆಚ್ಚು ಸಹಯೋಗ ಕೊಡುವವರನ್ನು ಖಂಡಿತ ಹೆಚ್ಚು ಪ್ರೀತಿಸುತ್ತಾರೆ. ಮಗ ಚೆನ್ನಾಗಿ ದುಡಿಯುವವನಾಗಿದ್ದರೆ ಖಂಡಿತ ಅವನ ಮೇಲೆ ಪ್ರೀತಿ ಹೋಗುತ್ತದಲ್ಲವೇ? ಈ ತಂದೆಯೂ ನೋಡುತ್ತಾರೆ, ಈ ಮಗು ಬಹಳ ಸಹಯೋಗಿಯಾಗಿದೆ, ಒಳ್ಳೆಯ ಮಗುವಾಗಿದೆ, ಇವರು ಖಂಡಿತ ಉನ್ನತ ಪದವಿ ಪಡೆಯುತ್ತಾರೆ. ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ. ಆತ್ಮ ಬಹಳ ಖುಷಿಯಾಗುತ್ತದೆ. ಕಲ್ಪಕಲ್ಪವು ಮಕ್ಕಳನ್ನು ನೋಡಿ ಖುಷಿಯಾಗುತ್ತೇನೆ. ಕಲ್ಪಕಲ್ಪವು ಇದೇ ಮಕ್ಕಳು ಸಹಯೋಗಿ ಆಗುತ್ತಾರೆ, ಬಹಳ ಪ್ರಿಯರೆನಿಸುತ್ತಾರೆ. ಕಲ್ಪಕಲ್ಪಾಂತರದ ಪ್ರೀತಿ ಸೇರಿಕೊಳ್ಳುತ್ತದೆ. ಎಲ್ಲಿಯೇ ಕುಳಿತಿರಲಿ ಬುದ್ಧಿಯಲ್ಲಿ ತಂದೆಯ ನೆನಪೇ ಇರಲಿ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಇವರಿಗೆ ತಂದೆ ಇಲ್ಲ, ಇವರಿಗೆ ಗುರುವಿಲ್ಲ. ಸ್ವಯಂ ಇವರೇ ಎಲ್ಲವೂ ಆಗಿದ್ದಾರೆ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ. 21 ಜನ್ಮಗಳಿಗೆ ದೋಣಿ ದಡ ಸೇರುತ್ತದೆ. ಹಾಗಾದರೆ ನಿಮಗೆಷ್ಟು ಖುಷಿ ಇರಬೇಕು? ಇಡೀ ದಿನ ತಂದೆಯ ಸೇವೆಯನ್ನೇ ಮಾಡಿ. ಇಂತಹ ತಂದೆಯ ಪರಿಚಯ ಕೊಡಿ. ತಂದೆಯಿಂದ ಈ ಆಸ್ತಿ ಸಿಗುತ್ತದೆ. ಬಾಬಾ ನಮಗೆ ರಾಜಯೋಗ ಕಲಿಸುತ್ತಾರೆ ಮತ್ತು ನಂತರ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಸಂಪೂರ್ಣ ಚಕ್ರವು ಬುದ್ಧಿಯಲ್ಲಿದೆ. ಇಂತಹ ಚಕ್ರವನ್ನು ಯಾರೂ ಹೇಳಲು ಸಾಧ್ಯವಿಲ್ಲ. ಅವರಿಗೆ ಅರ್ಥವೇ ಗೊತ್ತಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ, ನಮ್ಮ ಬೇಹದ್ದಿನ ತಂದೆಯೂ ಆಗಿದ್ದಾರೆ, ಬೇಹದ್ದಿನ ಟೀಚರ್ ಕೂಡ ಆಗಿದ್ದಾರೆ, ಬೇಹದ್ದಿನ ಸದ್ಗುರು ಕೂಡ ಆಗಿದ್ದಾರೆ. ಬೇಹದ್ದಿನ ರಾಜ್ಯವನ್ನು ನೀಡುತ್ತಾರೆ, ನಂತರ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಈ ರೀತಿ ನೀವು ತಿಳಿಸಿದರೆ ಯಾರಾದರೂ ಸರ್ವವ್ಯಾಪಿ ಎಂದು ಹೇಳಲು ಸಾಧ್ಯವೇ? ಅವರು ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ. ಹಾಗಾದರೆ ಅವರು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ? ಇಂತಹ ತಂದೆ, ಟೀಚರ್, ಗುರುವನ್ನು ನೀವು ನಾಯಿ, ಬೆಕ್ಕು, ಕಲ್ಲು, ಮಣ್ಣಿನಲ್ಲಿದ್ದಾರೆಂದು ಹೇಳುತ್ತೀರಿ. ನಿಮ್ಮ ಆತ್ಮದ ಬುದ್ಧಿ ಏನಾಗಿದೆ? ಯಾರೇ ಇರಲಿ, ಇದರಲ್ಲಿ ಎಂದಿಗೂ ಇನ್ಸಲ್ಟ್ ಎಂದು ತಿಳಿಯುವುದಿಲ್ಲ, ಏನೂ ಹೇಳುವುದಿಲ್ಲ. ನಿಮಗಂತೂ ಈ ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ಬೇಹದ್ದಿನ ತಂದೆಯೇ ನಾಲೆಡ್ಜ್ಫುಲ್ ಆಗಿದ್ದಾರೆ. ಇಡೀ ಸೃಷ್ಟಿಯ ಆದಿ, ಮಧ್ಯ, ಅಂತ್ಯವನ್ನು ತಿಳಿದಿದ್ದಾರೆ. ಜೊತೆಯಲ್ಲಿ ಕರೆದೊಯ್ಯುವವರೂ ಆಗಿದ್ದಾರೆ. ಅವರಿಗೆ ನೀವು ಸರ್ವವ್ಯಾಪಿ, ನಾಯಿ, ಬೆಕ್ಕಿನಲ್ಲಿದ್ದಾರೆಂದು ಬೈಯುತ್ತೀರಿ. ಅದಕ್ಕಾಗಿಯೇ ತಂದೆ ಹೇಳುತ್ತಾರೆ, ವಿನಾಶಕಾಲೇ ವಿಪರೀತ ಬುದ್ಧಿ. ಯಾರು ಬೈಯುತ್ತಾರೋ ಅವರ ವಿನಶಂತಿ ಅಂದರೆ ಸಮಾಪ್ತಿಯಾಗುತ್ತಾರೆ. ವಿಜಯವನ್ನಂತೂ ನಾವು ಮಕ್ಕಳೇ ಪಡೆಯುತ್ತೇವೆ. ಇಂತಹ ತಂದೆಗಾಗಿ ನೀವು ಕಲ್ಲು, ಮಣ್ಣಿನಲ್ಲಿದ್ದಾರೆಂದು ಹೇಳುತ್ತೀರಿ. ನಿಮ್ಮ ಇನ್ಸಲ್ಟ್ ತಂದೆಯ ಇನ್ಸಲ್ಟ್, ಅಂದರೆ ನಿಮಗೆ ಅವಮಾನವಾದರೆ ತಂದೆಗೂ ಅವಮಾನವಾದಂತೆ. ಇಡೀ ಜಗತ್ತಿನ ಅವಮಾನ ಮಾಡುತ್ತೀರಿ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಶಿಕ್ಷಣವನ್ನು ಮರೆಯಬೇಡಿರಿ. ಇದು ಬಹಳ ದೊಡ್ಡ ಶಿಕ್ಷಣವಾಗಿದೆ. ಬಾಬಾ ಪರಮಪಿತ, ಪರಮ ಶಿಕ್ಷಕ, ಪರಮ ಗುರು ಕೂಡ ಆಗಿದ್ದಾರೆ. ಈ ಎಲ್ಲ ಗುರುಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಇಂತಹ ಅದ್ಭುತ ಮಾತುಗಳನ್ನು ಹೇಳಬೇಕು. ಬೆಳಗ್ಗೆ ಹೇಳಿರಿ, ಇದು ಬೇಹದ್ದಿನ ಆಟವಾಗಿದೆ. ಪ್ರತಿಯೊಬ್ಬ ಪಾತ್ರಧಾರಿಗೂ ತಮ್ಮ ಪಾತ್ರ ಸಿಕ್ಕಿದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಮಾಲೀಕತನವನ್ನು ತೆಗೆದುಕೊಳ್ಳುತ್ತೇವೆ. ನಾವೇ ಮಾಲೀಕರಾಗಿದ್ದೆವು. ವೈಕುಂಠವು ಆಗಿ ಹೋಗಿದೆ, ಮತ್ತೆ ಖಂಡಿತವಾಗಿಯೂ ಆಗುತ್ತದೆ. ಕೃಷ್ಣನು ಹೊಸ ಜಗತ್ತಿನ ಮಾಲೀಕನಾಗಿದ್ದನು. ಈಗ ಹಳೆಯ ಜಗತ್ತು ಇದೆ, ಮತ್ತೆ ಹೊಸದು ಖಂಡಿತವಾಗಿಯೂ ರಚನೆಯಾಗುತ್ತದೆ.
ಚಿತ್ರದಲ್ಲಿಯೂ ಸ್ಪಷ್ಟವಾಗಿ ಇದೆ. ನೀವು ತಿಳಿದುಕೊಳ್ಳುತ್ತೀರಿ. ಈಗ ನಮ್ಮ ಕಾಲು ನರಕದ ಕಡೆಗೆ, ಮುಖ ಸ್ವರ್ಗದ ಕಡೆಗೆ ಇದೆ. ಅದೇ ನೆನಪಿನಲ್ಲಿರುತ್ತದೆ. ಹೀಗೆ ನೆನಪು ಮಾಡುತ್ತಾ ಮಾಡುತ್ತಾ ಅಂತಮತಿ ಸೋಗತಿ ಆಗುತ್ತದೆ. ಅಂದರೆ ಅಂತಿಮದ ಸ್ಮೃತಿಯಂತೆ ಮುಂದಿನ ಗತಿಯಾಗುತ್ತದೆ. ಎಷ್ಟೊಂದು ಒಳ್ಳೊಳ್ಳೆಯ ಮಾತುಗಳಿವೆ, ಅವುಗಳನ್ನು ಸ್ಮರಣೆ ಮಾಡಬೇಕು. ಒಳ್ಳೆಯದು. ಮಕ್ಕಳಿಗೆ ನೆನಪು ಪ್ರೀತಿಗಳು. ವರದಾನ: ಲಗಾವ್ ಮುಕ್ತರಾಗಿರಿ. ಕುಮಾರರಾಗಿರಲಿ ಅಥವಾ ಕುಮಾರಿಯರಾಗಿರಲಿ, ಆದರೆ ನನ್ನ ಸ್ವಭಾವ, ನನ್ನ ಸಂಸ್ಕಾರ, ನನ್ನ ಬುದ್ಧಿ ಈ ವಿಸ್ತಾರವೂ ಸಹ ಗೃಹಸ್ಥಿಯಾಗಿದೆ. ನನ್ನದು ಎನ್ನುವುದರ ಕುರುಹೆ ಆಕರ್ಷಣೆ. ಅಂದರೆ ನನ್ನದು ಅಂತ ಬರ್ತಾ ಇದೆ ಅಂದರೆ ಅದರ ಚಿಹ್ನೆನೇ ಆಕರ್ಷಣೆ. ವ್ಯರ್ಥ ಸಂಕಲ್ಪದ ಮೂಲ ಕಾರಣವೇ ಆಕರ್ಷಣೆ. ಎಲ್ಲಿಯವರೆಗೆ ನನ್ನ ಸ್ವಭಾವ ಅಥವಾ ನನ್ನ ಸಂಸ್ಕಾರ ಇದೆಯೋ ಅದು ಅವಶ್ಯವಾಗಿ ಆಕರ್ಷಿಸುತ್ತದೆ. ಬುದ್ಧಿಯನ್ನು ತಂದೆಯ ಸಮಾನ ದಿವ್ಯವನ್ನಾಗಿ ಮಾಡಿಕೊಳ್ಳಿರಿ. ಒಬ್ಬ ಬಾಬರನ್ನೇ ನನ್ನವರೆಂದು ಮಾಡಿಕೊಂಡರೆ ಆಕರ್ಷಣಾ ಮುಕ್ತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.